ವಿಜ್ಞಾನ ಬಂಧುಗಳಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಆಲ್ರೆಡಿ ಮೇಡಮ್ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ. ಅದನ್ನೇ ಸ್ವಲ್ಪ ಒಂದು ಕಥೆಯ ಮುಖಾಂತರ ಮತ್ತೊಂದು ಆಯಾಮದ ಪರಿಚಯವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಒಂದು ತುಂಬಿದ ಸಮಾಜ ಇರುತ್ತೆ, ರಾಜ ಮಂತ್ರಿಗಳ ಚರ್ಚೆ ನಡೀತಾ ಇರುತ್ತೆ. ಏನು ಎಲ್ಲರಿಗೂ ಏನು ಒಳ್ಳೇದಾಗುತ್ತೆ, ಸುದೀರ್ಘವಾದ ಚರ್ಚೆ ನಡೀತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹಿಮಾಲಯದಿಂದ ಒಂದು ಯೋಗಿ ಬರ್ತಾನೆ. ಆ ರಾಜನ್ಗೆ ನಿಮ್ಗೊಂದು ಒಳ್ಳೆಯ ಗಿಫ್ಟ್ ಕೊಡ್ಬೇಕಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನಪ್ಪ ಗಿಫ್ಟು ಅಂದ್ರೆ, ನಿಮ್ಮ ಹತ್ರ ಎಲ್ಲ ಇದೆ, ಬಟ್ ದೇವತೆಗಳು ಹಾಕೊಳ್ಳುವಂತ ಉಡುಪುಗಳು ನಿಮ್ಮ ಹತ್ರ ಇಲ್ಲ. ಅದನ್ನ ನೀವು ಹಾಕೊಂಡ್ರೆ ಇನ್ನ ಹೆಚ್ಚು ಗಾಂಭೀರ್ಯ, ಹೆಚ್ಚು ಸುಂದರವಾಗಿ ಕಾಣ್ತೀರಾ. ಅಂತ ಒಂದು ನಾನು ವಸ್ತ್ರವನ್ನ ತರಬಲ್ಲ ಅಂತ ನನ್ನ ಶಕ್ತಿ ಇದೆ, ನಿಮ್ಮ ಅನುಮತಿ ಇದ್ರೆ ಅದನ್ನ ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸೊ ಎಲ್ಲ ಮಂತ್ರಿಗಳಿಗೂ ಖುಷಿ ಆಗುತ್ತೆ, ಪ್ರಜೆಗಳು ಹೇಳ್ತಾರೆ ನಮ್ಮ ರಾಜನ್ನ ಆ ದೇವರ ವಸ್ತ್ರದಲ್ಲಿ ನೋಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ಬಿಟ್ಟು, ಆಯ್ತು ರಾಜನು ಅವನಿಗೆ ಹೇಳ್ತಾನೆ, ಸ್ವಾಮೀಜಿಗೆ, ಆಯ್ತು ನೀವು ತಗೊಂಡ್ ಬಾ, ನಾನು ಅದನ್ನ ಹಾಕೋತೀನಿ ಅಂತ ಹೇಳ್ತಾನೆ. ಅವಾಗ ಸ್ವಾಮೀಜಿ ಹೇಳ್ತಾನೆ, ನಾನು ತರ್ತೀನಿ, ಆದ್ರೆ ಅದು ಹಾಕೋಬೇಕಂದ್ರೆ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂದ್ರೆ, ನಾನು ಯಾವ್ದು ನಿಮ್ ವಸ್ತ್ರ ತೆಗಿತಾ ಹೋಗ್ತೀನಿ, ನನ್ನ ಪೆಟ್ಟಿಗೆಯಿಂದ ನಾನು ಕೊಡ್ತಾ ಹೋಗ್ತೀನಿ, ಬಟ್ ಆ ವಸ್ತ್ರ ಕಾಣ್ಬೇಕಂದ್ರೆ ನೀವು ನಿಜವಾದ ನಿಮ್ ತಂದೆಗೆ ಹುಟ್ಟಿದ ಮಗ ಆಗಿದ್ರೆ ಮಾತ್ರ ನಿಮ್ಗೆ ಅದು ಕಣ್ಣಿಗೆ ಕಾಣುತ್ತೆ, ಇಲ್ಲ ಅಂದ್ರೆ ನಿಮ್ ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಕಣ್ಣಿಗೆ ಕಾಣಬೇಕಂದ್ರೆ, ಈ ಪ್ರಜೆಗಳಿಗೂ ಕಾಣಬೇಕಂದ್ರೆ ಅವರು ನಿಜವಾದ ಅವ್ರ ತಂದೆ ಹುಟ್ಟಿದ ಮಗನಾದ್ರೆ ಮಾತ್ರ ಕಾಣುತ್ತೆ, ನೀವು ತಂದೆಗೆ ಹುಟ್ಟಿರ್ಲಿಲ್ಲ ಅಂದ್ರೆ ನಿಮ್ಗೆ ಕಾಣಲ್ಲ ಅಂತ ಹೇಳ್ತಾರೆ. ಆಯ್ತು ಬಿಡಿ ಅಂತ ಎಲ್ಲರೂ ಕಾನ್ಫಿಡೆನ್ಸ್, ನಮ್ಮ ತಂದೆಗೆ ನಾವು ಹುಟ್ಟಿದೀವಿ ಅಂತ ಕಾನ್ಫಿಡೆನ್ಸ್ ಇರುತ್ತಲ್ವಾ. ಸೊ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಯ್ತು, ನೆಕ್ಸ್ಟ್ ಡೇ ಬೆಳಗ್ಗೆ ಅವನೊಂದು ಪಟ್ಟಿಗೆಯಲ್ಲಿ ಆ ವಸ್ತ್ರಗಳನ್ನ ಎಲ್ಲ ತರ್ತಾನೆ. ಆಮೇಲೆ ರಾಜನ್ಗೆ ಸೆಂಟ್ರಲ್ ಕರೆದ್ಬಿಟ್ಟು, ಆಯ್ತು ನೀವು ಮೇಲ್ಗಡೆ ಕೋಟ್ ತೆಗೀರಿ ಅಂತಾನೆ. ಆ ಪಟ್ಟಿಗೆಯಿಂದ ಇದು ಕೋಟ್ ಅಂತ ತೆಗಿತಾನೆ, ಬಟ್ ಅಲ್ಲಿ ಕೋಟ್ ಇರೋದಿಲ್ಲ. ಬಟ್ ರಾಜ ಒಪ್ಕೊಳಕ್ ಸಾಧ್ಯ ಇಲ್ಲಲ್ಲ, ಸುಳ್ಳು ಕರೆ ಹೇಳ್ಬಿಟ್ರೆ ಅವಮಾನ ಆಗ್ಬಿಡುತ್ತೆ, ಎಲ್ಲಿ ನನ್ನ ತಂದೆಗೆ ನಾನು ಅವಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ್ನೇನು ಹೇಳ್ತಾನೆ, ನನ್ ಕೋಟ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಕೋಟ್ ತೆಗೆದು ಕೋಟ್ ಹಾಕೊಂಡಿದೀನಿ ಅಂತ ಹೇಳ್ತಾರೆ. ಅಲ್ಲಿರೋ ರಾಜ್ಯ ಸಭೆಯಲ್ಲಿರೋ ಎಲ್ಲ ಮಂತ್ರಿಗಳು ಸೈನಿಕರು ಎಲ್ಲ ಈ ಅವ್ನ್ ಕೋಟ್ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಏನ್ ಹೇಳ್ತಾರೆ, ರಾಜ ಈ ಕೋಟಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದೇ ವಸ್ತ್ರನ ಅವನು ಕಲಿತಾ ಹೋಗ್ತಾನೆ. ಇವನು ಒಂದೇ ವಸ್ತ್ರನ ಕೊಡ್ತಾ ಹೋಗ್ತಾನೆ. ಈ ವಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ, ಸಾಕ್ಷಾತ್ ದೇವರೇ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಆ ಸುಳ್ಳಿನ ಸಂತೆಗಳು ಸ್ಟಾರ್ಟ್ ಆಗುತ್ತೆ. ಇಷ್ಟಕ್ಕೆ ನಿಲ್ಲಲ್ಲ. ಅವಾಗ ಸನ್ಯಾಸಿ ಹೇಳ್ತಾನೆ, ನೀವು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಈ ವೇಷಭೂಷಣದಲ್ಲಿ ನಿಮ್ಮ ಎಲ್ಲ ಪ್ರಜೆಗಳು ಒಂದ್ಸಲ ಈ ದರ್ಶನ ತಗೊಂಡ್ರೆ ಎಲ್ಲರ ಜೀವನ ಪಾವನ ಆಗುತ್ತೆ ಅಂತ ಹೇಳ್ಬಿಟ್ಟು, ಆಲ್ರೆಡಿ ಊರಲ್ಲಿ ಗೊತ್ತಿರುತ್ತೆ, ನೀವು ತಂದೆಗೆ ಹುಟ್ಟಿದ್ರೆ ಮಗ ಆದ್ರೆ ಮಾತ್ರ ಇದು ನಿಮ್ಗೆ ಆ ಡ್ರೆಸ್ ಕಾಣುತ್ತೆ, ಇಲ್ಲಾಂದ್ರೆ ಕಾಣಲ್ಲ ಅಂತ ಹೇಳಿರುತ್ತೆ. ಹಾಗಾಗಿ ಆ ಮೆರವಣಿಗೆ ಹೊರಡಿಸ್ತಾರೆ. ಊರಲ್ಲಿ ಎಲ್ಲ ಪ್ರಜೆಗಳು ಹೊಗಳೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅದರಲ್ಲಿ ಒಂದ್ ಮಗು ಧೈರ್ಯ ಮಾಡುತ್ತೆ, ಏನ್ ಎಲ್ಲರೂ ಹುಚ್ಚ ಮಾತಾಡ್ತಾ ಇದ್ದೀರಾ, ರಾಜ ಏನು ಬಟ್ಟೆನೆ ಹಾಕಿಲ್ಲ, ನೀವು ನೋಡಿದ್ರೆ ಮಾತ್ರ ಈ ತರ ಸುಳ್ಳಿನ ಕಂತೆಗಳು ಹೇಳ್ತಾ ಇದ್ರ, ಇದನ್ನ ಹೇಗೆ ನಂಬೇಕು ನಾನು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಹಿರಿಯ ವಯಸ್ಸಾದ ಅಜ್ಜ ಬಂದು ಆ ರಾಜನ್ಗೆ ಸಿಟ್ಟು ಬರುತ್ತೆ. ಅವಾಗ ಅವನಿಗೆ ರಾಜನ್ಗೆ ಕ್ಷಮೆ ಇರಲಿ, ಆ ಮಗು ಇವಾಗ ತಾನೇ ಹುಟ್ಟಿದೆ, ಅಷ್ಟೊಂದು ತಿಳುವಳಿಕೆ ಇಲ್ಲ, ಅವ್ರ ಮಾತನ್ನ ನೀವು ಗಮನಕ್ಕೆ ತಗೋಬೇಡಿ ಅಂತ ಹೇಳ್ತಾನೆ. ಸೊ ಈ ಕತೆ ಅರ್ಥ ಏನಂದ್ರೆ, ಮೇಡಮ್ ಅವ್ರು ಹೇಳಿದ್ರಲ್ಲ ಅವಾಗ, ಒಂದು ಕಲ್ಲಿಟ್ಟ ತಕ್ಷಣ ಆ ದೇವ್ರಂತ ಪೂಜೆ ಮಾಡ್ತಾ ಇದೀವಿ. ಸೊ ಯಾರೋ ಏನೋ ಹೇಳಿದ್ರ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದು, ಯಾರೋ ಒಂದು ನಾವು ಮಾಸಿಂದ ಹೊರಗಿರಬಾರ್ದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೂ ದೇವ್ರಿಗೆ ಕೈ ಮುಗಿದ್ರೆ ಒಳ್ಳೇದಾಗತ್ತೆ. ನಾವು ಯಾವುದೂ ಒಂದು ಸಿನ್ಸಿಯಾರಿಟಿ ಡಿಸಿಪ್ಲಿನ್ ಇಂದ ನಮ್ಮ ಭಕ್ತಿನ ನಮ್ಮ ಸಾಧನೆ ಮಾಡ್ತಾ ಇಲ್ಲ. ನಮ್ ದೇವರು ಪೂಜೆ ಮಾಡ್ಲಿಲ್ಲ ಅಂದ್ರೆ ನಮಗ್ ಕೆಟ್ಟಾಗತ್ತೆ, ನಮ್ಗೆ ಬೇರೆಯವರಿಂದ ಆ ಒಂದು ಭಯದಿಂದನೇ ಮಾತ್ರ ನಾವು ಎಲ್ಲಾನು ಮಾಡ್ತಾ ಇದ್ದೀವಿ. ಎಲ್ಲಿ ತನ ನೀವು ಭಯದಿಂದ ಮಾಡ್ತಿರೋ ಅಲ್ಲಿ ತನ ಎಷ್ಟೇ ವರ್ಷ ಮಾಡಿ ಎಷ್ಟೇ ಜನ್ಮ ಮಾಡಲಿ ಯಾವುದೇ ತರ ಸಾಧನೆ ಆಗಲ್ಲ.
ಯಾವುದೇ ಸಾಧನೆ ಆಗ್ಬೇಕಂದ್ರೆ ಫಸ್ಟ್ ಪ್ರೀತಿ ಇರಬೇಕು. ಯಾವಾಗ ಪ್ರೀತಿ ಹುಟ್ಟುತ್ತೆ ಅದೇ ಪ್ರೀತಿನೇ ಭಕ್ತಿ ಆಗುತ್ತೆ. ಯಾವಾಗ ಪ್ರೀತಿ ಭಕ್ತಿ ಆಗುತ್ತೆ ಅಲ್ಲಿ ಒಂದು ಸಾಧನೆ ಆಗುತ್ತೆ. ಆ ಸಾಧನೆನ ಯಾವಾಗ ಸಿನ್ಸಿಯಾರಿಟಿಯಿಂದ ಮಾಡ್ತಾ ಹೋಗ್ತೀವಿ ಅದನ್ನ ಮುಕ್ತಿ ಹೋಗುತ್ತೆ. ಯಾವಾಗ ಇವು 4 ಆದಾಗ ಮುಕ್ತಿಯಿಂದ ಮೋಕ್ಷ ಆಗುತ್ತೆ. ಈ ಧ್ಯಾನ ಅನ್ನೋದು ಮಾನವನಿಂದ ಮಾಧವನ ಕಡೆ ಹೋಗುವಂತ ಪ್ರಯಾಣ. ಇದರಲ್ಲಿ ಎಂಡ್ ಅನ್ನೋದಿಲ್ಲ. ಆ ಜರ್ನಿನೇ ಇಂಪಾರ್ಟೆಂಟ್. ಅವ್ರಿಗೆ ಆದ್ ಕಾಣುತ್ತೆ, ಇವ್ರಿಗೆ ಈದ್ ಕಾಣುತ್ತೆ. ಈ ಏನ್ ಭಯ ಇದೆ ಅಲ್ಲ, ಇದು ಮೆಡಿಟೇಷನ್ ಒಂದು ದೊಡ್ಡ ವ್ಯಾಪಾರ ಆಗ್ಬಿಟ್ಟಿದೆ. ಅರ್ಧ ತಾಸು ಬಾ, ನಿಂದೆಲ್ಲ ಚಕ್ರ ಓಪನ್ ಮಾಡ್ಬಿಡ್ತೀನಿ. 1 ತಾಸು ಬಾ, ನಿಂದೆಲ್ಲ ಲೈಫ್ ತೋರಿಸ್ಬಿಡ್ತೀನಿ. ಆ ಹಿಪ್ನಾಸಿಸ್ ಮಾಡಿ ನಿಮ್ದೇ ಬಿಲೀಫ್ ಅನ್ನ, ಹೇಗೆ ಆ ವಸ್ತ್ರದ ಒಂದು ಬಿಲೀಫ್ ಇದೆ, ಆ ಬಿಲೀಫ್ ಅಲ್ಲೇ ಎಲ್ಲರೂ ತಮ್ಮ ಖಜಾನೆ ತುಂಬಿಸ್ಕೋತಾ ಇದ್ರೆ ನಿಜವಾದ ಸತ್ಯ ಯಾರು ಹೇಳ್ತಾ ಇಲ್ಲ. ನೀವು ಯಾರ ಮಾತನ್ನು ಕೇಳ್ಬಿಡಿ, ಎಲ್ಲಾರ ಮಾತನ್ನು ಕೇಳಿ. ಬಟ್ ಪತ್ರಿಜಿಯವ್ರು ಹೇಳಿದಾಗೆ ಎಕ್ಸ್ಪಿರಿಮೆಂಟ್, ನೀವು ಎಕ್ಸ್ಪಿರಿಮೆಂಟ್ ಮಾಡಿ. ನೀವು ಎಕ್ಸ್ಪಿರಿಮೆಂಟ್ ಮಾಡಿದಾಗ ಮಾತ್ರ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದನ್ನ ಮಾತ್ರ ನಂಬಿ, ಎಲ್ಲವನ್ನು ನಂಬಕ್ ಹೋಗ್ಬೇಡಿ. ಎಲ್ಲವನ್ನು ನಂಬಿಸ್ತಾ ಇದ್ದಾರೆ ಈಗ ಯೂಟ್ಯೂಬ್ ಅಲ್ಲಿ. ಅದು ಅವರವರೇ ದೇವರುಗಳಾಗಿ ಎಲ್ಲವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಸತ್ಯದ ಮಾರ್ಗದಲ್ಲಿ ನಡೀರಿ. ಪತ್ರಿಜಿಯವ್ರು ಹೇಳಿದಾಗೆ ಯಾರೂ ಗುರು ಅಲ್ಲ, ಎಲ್ಲರೂ ಫ್ರೆಂಡ್ಸೇ. ನಿಮ್ಮ ನಿಜವಾದ ಗುರು ನಿಮ್ಮ ಶ್ವಾಸ ಮಾತ್ರ. ಉಸಿರಿದ್ರೆ ಶಿವ, ಉಸಿರು ಹೋದ್ರೆ ಶವ. ಅಷ್ಟೇ ಜೀವನ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.